ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಮೈಕ್ರಾನ್ ದಾರದಿಂದ ಮತ್ತೊಂದಿಷ್ಟು ಬೇಸಿಕ್ ಸ್ಟಿಚ್ಚನ್ನು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಹೀಗೆ 2 ಎಳೆ ದಾರವನ್ನು ಹಾಕ್ಕೊಂಡಾದ್ಮೇಲೆ ಈಗ ಒಂದು ಕೈಯಿಂದ ಒಂದು ನಾಟನ್ನು ಹಾಕ್ಕೊಳ್ಬೇಕು. ಹೀಗೆ ಮತ್ತೊಂದು ಕೈಯಿಂದ ಮತ್ತೊಂದು ನಾಟು, ಒಂದು ಕಡೆ ಒಂದು ನಾಟು ಹಾಕಿ ಆದಮೇಲೆ ನೋಡಿ, ಈಗ ಮತ್ತೊಂದು ಕಡೆ ನಾಟನ್ನು ಹಾಕ್ತಾ ಹೋದರೆ ಇಲ್ಲೊಂದು ಡಿಸೈನ್ ಮಾಡಬೇಕಾಗುತ್ತೆ. ನೋಡಿ, ಹೀಗೆ ಎರಡು ಕೈಯನ್ನು ಬಳಕೆ ಮಾಡುವಂಥದ್ದು. ನೋಡಿ, ಇದು ಒಂಥರ ಡಿಸೈನ್ ಆಯಿತು. ಈಗ ಮತ್ತೆ ಮುಂದಿನ ಡಿಸೈನ್ಗೆ ಹೋಗೋಣ. 2 ಎಳೆ ದಾರವನ್ನು 2 ಸಲ ಹಾಕ್ಕೊಂಡು ಟೋಟಲ್ 4 ದಾರವನ್ನು ಹಾಕ್ಕೊಂಡು ಹೀಗೆ ಒಂದು ಸೈಡಿನ ದಾರವನ್ನು ಮಧ್ಯೆ 2 ಎಳೆ ದಾರದ ಮೇಲೆ ಇಟ್ಕೊಂಡು ಕೊನೆ ದಾರವನ್ನು ಹೀಗೆ ಮೇಲಿಂದ ಸುತ್ತಕೊಂಡು ಈ ಹೋಲಿಂದ ತೆಗೆಯುವಂಥದ್ದು. ಈಗ ಟೈಟ್ ಮಾಡ್ಕೊಂಡ್ರಾಯ್ತು. ಇದು ಮತ್ತೊಂದು ಥರ ಡಿಸೈನು. ನೋಡಿ, ಹೀಗೆ ಮಡಚಿ ಇಟ್ಕೊಂಡ್ರೆ ಹೀಗೆ 2 ಎಳೆಯಲ್ಲಿ ಮತ್ತೊಂದು ಕಡೆ ದಾರವನ್ನು ಹೀಗೆ ಸುತ್ತಕೊಂಡು ಇದರಿಂದ ಹೊರಗೆ ತೆಗೆದ್ರೆ ಆಯಿತು. ಹೀಗೆ ಮತ್ತೊಂದಿಷ್ಟು ತೋರಿಸ್ತೀನಿ ನೋಡಿ. ಈ ಥರ ಹೀಗೆ ಇದೇ ರೀತಿಯಾಗಿ ಪೂರ್ತಿ ಎಳಿತಾ ಹೋಗೋಣ. ಮಧ್ಯ ದಾರದಲ್ಲಿ ಏನು ಕೆಲಸ ಇರೋದಿಲ್ಲ. ಮಧ್ಯ ದಾರ ಸುಮ್ಮನೆ ಇದು ದಾರವನ್ನು ಸಣ್ಣ ತಗೊಂಡ್ರು ನಡೀತದೆ. ಆ ಕಡೆ ಈ ಕಡೆ ದಾರವನ್ನು ಸ್ವಲ್ಪ ಹೆಚ್ಚಿಗೆ ತಗೊಂಡ್ರೆ ಹೆಣಿಲಿಕ್ಕೆ ಆಗ್ತದೆ. ನೋಡಿ, ಈ ಥರ ಡಿಸೈನ್ ಆಯಿತು. ಇದು ಮೈಕ್ರಾಮಿಂದ ಮುಂದೆ ಯಾವುದೇ ಥರದ ಡಿಸೈನ್ ಮಾಡುವಾಗಲೂ ಸಹಾಯ ಆಗ್ತದೆ. ಈಗ ಮುಂದಿನ ಡಿಸೈನ್ಗೆ ಹೋಗೋಣ. ಇಲ್ಲಿ 4 ದಾರವನ್ನು ತಗೊಂಡಿದ್ದೀನಿ ನಾನು. 2 ಎಳೆಯಂತೆ 8 ಎಳೆ ದಾರವನ್ನು ತಗೊಳ್ಬೇಕು. ಈ ಥರ ಮಧ್ಯದ ದಾರವನ್ನು 4 ದಾರವನ್ನು ಹೀಗೆ ಒಂದರಡಿಗೆ 2 ಎಳೆಯಂತೆ ಹಾಕ್ಕೊಳ್ಬೇಕು. ಹಾಗೆ ಕೊನೆ ದಾರವನ್ನು ಹೀಗೆ ಒಂದರ ಕೆಳಗೆ ಒಂದು ಹಾಕ್ತಾ ಹೋಗಿ ಚಾಪೆ ಡಿಸೈನ್ ಇರ್ತದಲ್ವ, ಅದೇ ಥರ ಎಣಿತಾ ಹೋಗುವಂಥದ್ದು. 2 ಎಳೆ ದಾರವನ್ನು ಮೇಲೆ ಮಾಡಿದರೆ ಮತ್ತೆ 2 ಎಳೆ ದಾರವನ್ನು ಅದರ ಅಡಿಭಾಗಕ್ಕೆ ಮಾಡುವಂಥದ್ದು. ಹೀಗೆ ಈಗ ಅಡಿಭಾಗಕ್ಕೆ ತಗೊಂಡಾದ್ಮೇಲೆ ಈ ಕೈಯಿಂದ ದಾರವನ್ನು ಮೇಲ್ಭಾಗಕ್ಕೆ ತಗೊಂಡು ಈಗ ಆ ದಾರ ಅಡಿಗೆ ಹೋಯ್ತು.
ಮತ್ತೊಂದು ದಾರವನ್ನು ಹಾಕೋಣ ಅದ್ರ ಜೊತೆಗೆ. ಇಲ್ಲ, ಈ ಮೂರೇ ದಾರದಲ್ಲಿ ತೋರಿಸ್ತೀನಿ ನೋಡಿ. ಈ ಥರ ಕೊನೆಯ ದಾರವನ್ನು ತಗೊಂಡು ಆ ದಾರಕ್ಕೆ ಈ ಎಲ್ಲ ಉಳಿದ ದಾರವನ್ನು 2 ರೌಂಡಲ್ಲಿ ಸುತ್ತಾ ಹೋದರೆ ಈ ಡಿಸೈನ್ ಬರ್ತದೆ. ನೋಡಿ, ಈ ಥರ ಒಂದೇ ದಾರದಲ್ಲಿ ಉಳಿದ ಎಲ್ಲ ದಾರವನ್ನು ಸುತ್ತಾ ಬರೋದು. 2 ರೌಂಡ್ ಸುತ್ತಾ ಹೋದರೆ ಈಗ ಅದೇ ಪೂರ್ತಿ ದಾರ ಖಾಲಿ ಆದಮೇಲೆ ಅದೇ ದಾರವನ್ನು ಈ ಕಡೆ ತಿರುಗಿಸ್ಕೊಂಡು ಮತ್ತೆ 2 ರೌಂಡಲ್ಲಿ ಸುತ್ತಾ ಬರುವಂಥದ್ದು. ನೋಡಿ, ಈ ಥರ. ಹೀಗೆ ಉಳಿದ ಎಲ್ಲ ದಾರವನ್ನು ಒಂದೇ ದಾರಕ್ಕೆ 2 ಸಲ ಸುತ್ತುತ್ತಾ ಹೋದರೆ ಈ ಡಿಸೈನ್ ಬರ್ತದೆ. ನೋಡಿ, ಈಗ ಮತ್ತೆ ಈ ಕಡೆ 2 ರೌಂಡ್ ಸುತ್ತುತ್ತಾ ಬರುವಂಥದ್ದು. ಹೀಗೆ ಡಿಸೈನನ್ನು ಮಾಡ್ಕೊಳ್ಳುವಂಥದ್ದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.